ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬಲವಾಗಿ ಉಳಿಬೇಕಾಗಿದೆ. ಜನತಾದಳ ಪಕ್ಷಕ್ಕೆ ತನ್ನದಾದಂಥ ಇತಿಹಾಸ ಇದೆ. ಜನತಾದಳ ಪಕ್ಷ ಆಡಳಿತದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಲ್ಪ ಅವಧಿ, ಬಹಳ ಕಮ್ಮಿ ಅವಧಿ. ದೇವೇಗೌಡರು ಸಾಹೇಬರು 3.25 ವರ್ಷ PWD ಸಚಿವರಾಗಿ, ನೀರಾವರಿ ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಉನ್ನತವಾದಂಥ ಪದವಿ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೊಂದು ಕಡೆ ಕುಮಾರಣ್ಣ ಅವರು ಮೊದಲನೇ ಬಾರಿ 20 ತಿಂಗಳು ಆಡಳಿತ, ಎರಡನೇ ಬಾರಿ 14 ತಿಂಗಳು ಆಡಳಿತ. ಜನತಾದಳ ಪಕ್ಷ ಯಾವಾಗ ಅಧಿಕಾರದಲ್ಲಿ ಇದೆಯೋ ಆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೆಲ್ಲ ಕರ್ನಾಟಕ ರಾಜ್ಯ ಒಂದು ಸುವರ್ಣ ಯುಗ ನೋಡಿದೆ. ಹನುಮಂತಣ್ಣನವರು ಒಂದು ಪಾಂಪ್ಲೆಟ್ನ ಹೊಡಿಸಿದ್ದಾರೆ. ನಾನು ಆ ಪಾಂಪ್ಲೆಟ್ನ ಸಂಪೂರ್ಣವಾಗಿ ಓದ್ಲಿಕ್ಕೆ ಆಗಲಿಲ್ಲ, ಮೇಲ್ಮಟ್ಟದಲ್ಲಿ ಗಮನಿಸ್ತಾ ಇದ್ದೆ. ಇವತ್ತು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಅಭಿಯಾನ ನಾವೇನು ಚಾಲನೆಯನ್ನು ಕೊಟ್ಟಿದ್ದೇವೆ ಇಡೀ ರಾಜ್ಯ ವ್ಯಾಪ್ತಿ, ನಮ್ಮ ಅಭ್ಯರ್ಥಿಗಳಿಗೆ ನಾನು ಒಂದು ಮನವಿಯನ್ನು ಮಾಡಿದ್ದೆ. ನೀವು ನಿಮ್ಮ ಗ್ರಾಮಗಳಿಗೆ ಪ್ರತಿನಿತ್ಯ ಒಂದು 30 ದಿನಗಳ ಕಾಲ ದಿವಸಕ್ಕೆ 3 ರಿಂದ 4 ತಾಸು ನಾನು ಹೆಚ್ಚಿಗೆ ನಿಮ್ಮ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಏಕೆಂದರೆ ನಿಮಗೂ ಬೇರೆ ಬೇರೆ ಕೆಲಸಗಳಿರ್ತವೆ, ನಿಮ್ಮದಾದಂಥ ಬದುಕಿರುತ್ತೆ. ನಾನು ನಿಮಗೆ 24 ತಾಸು ಪಕ್ಷದ ಪರವಾಗಿ ದುಡಿರಿ ಅಂತ ಕೇಳ್ಕೊಳ್ಳೋದಿಲ್ಲ. ಆದರೆ ಇವತ್ತು ಜನತಾದಳ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಾವು ಈ ಸದಸ್ಯತ್ವ ಅಭಿಯಾನವನ್ನು ಏನು ಚಾಲನೆ ಕೊಟ್ಟಿದ್ದೇವೆ, ಕನಿಷ್ಠ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹನುಮಂತಣ್ಣನವರು ಕೂಡ ನನಗೆ ಒಂದು ಮಾತನ್ನ ಇವತ್ತು ಈ ವೇದಿಕೆ ಮೂಲಕ ಕೊಟ್ಟಿದ್ದಾರೆ. 100ಕ್ಕೆ 100 ನಾನು ಹನುಮಂತಣ್ಣನವರು ಹೇಳಿದಂಥ ಮಾತನ್ನ 100% ಗ್ಯಾರಂಟಿ ನಾನು ಒಪ್ಕೊಳ್ತೇನೆ. ಅವರು 100ಕ್ಕೆ 100 ಅವ್ರ ಗುರಿಯನ್ನು ಮುಟ್ತಾರೆ. ಇವತ್ತು ವಿಜಯಪುರ ಜಿಲ್ಲೆಯ ನಮ್ಮ ರಾಜುಗೌಡರು ಸಾಹೇಬರು ಬಂದಿದ್ದಾರೆ, ಶಾಸಕರು, ದೇವರಿಪಿರಿಗೆಯ ಶಾಸಕರು. ಹನುಮಂತಣ್ಣನವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾವು ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆ ಮಾಡ್ತೀವಾ ಅಥವಾ ನೀವು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆ ಮಾಡ್ತೀರಾ ನೋಡೋದ, ನಾವು ಒಂದು ಸವಾಲಾಗಿ ತಗೊಂಡಿದ್ದೇವೆ ಅಂತಕ್ಕಂಥದ್ದನ್ನ ಹನುಮಂತಣ್ಣನವರು ಹೇಳ್ತಾ ಇದ್ರು. ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಹನುಮಂತಣ್ಣನವರು ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರ. ಅವರನ್ನ ನನ್ನ ಚುನಾವಣೆಯ ಉಪಚುನಾವಣೆ ಸಂದರ್ಭದಲ್ಲಿ ಅವರು ಒಂದು ವ್ಯಾಪ್ತಿಯನ್ನ, ಜವಾಬ್ದಾರಿಯನ್ನು ತಗೊಂಡಿದ್ರು. ನನಗೆ ಯಾರ್ಯಾರು ಯಾವ್ಯಾವ ರೀತಿ ಆ ಉಪಚುನಾವಣೆಯಲ್ಲಿ ಸಂಘಟನೆ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಆ 1 ತಿಂಗಳು ಅಂತಕ್ಕಂಥದ್ರ ಮಾಹಿತಿಯನ್ನು ನಾನು ಪಡ್ಕೊಂಡಂಥ ಸಂದರ್ಭದಲ್ಲಿ ಬಹಳ ಜನ ನನಗೆ ನಮ್ಮ ತಾಲೂಕಿನ ಸ್ಥಳೀಯ ಮುಖಂಡರು ಹೇಳಿದಂಥ ಮೊದಲನೇ ವ್ಯಕ್ತಿಯ ಹೆಸರು ಅದು ಹನುಮಂತಣ್ಣನವರು. ಅವರ ಕಾರ್ಯವೈಖರಿ, ಅವರ ಸಂಘಟನೆ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಮುಖಂಡರು. ಹಾಗಾಗಿ ಅವ್ರಿಗೇನು ನಾವು ಸಂಘಟನೆ ಬಗ್ಗೆ ಹೆಚ್ಚಾಗಿ ಉಪದೇಶ ಮಾಡಬೇಕಾಗಿಲ್ಲ. ಅವ್ರು ಬಂದಿರತಕ್ಕಂಥದ್ದೇ ರಾಜಕಾರಣದಲ್ಲಿ ಸಂಘಟನೆಯಿಂದ ಗುರುತಿಸ್ಕೊಂಡು ಬಂದಿದ್ದಾರೆ. ಮುಂದೊಂದು ದಿನ ಹನುಮಂತಣ್ಣ ಅವರೇ, ಜನತಾದಳ ಪಕ್ಷ ಇರಲಿ, ಪಕ್ಷದ ವರಿಷ್ಠರು, ನಮ್ಮ ನಾಯಕರು, ನಾನು ಒಬ್ಬ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ತೇನೆ. ನನ್ನ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ನನಗೆ ಈಗ ತಾನೇ ಮೈಕ್ ಹಿಡಿದಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಬಾಗಲಕೋಟೆಯಲ್ಲಿ ಪಕ್ಷ ಯಾವ ಒಂದು ಶಾಸಕರನ್ನ ಹೊಂದಿಲ್ಲ, ನಿಮ್ಮ ಪಕ್ಷ ಇಲ್ಲಿ ಎಷ್ಟರ ಮಟ್ಟಕ್ಕೆ ಬಲಿಷ್ಠವಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಕಟ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನನ್ನ ಮುಂದೆ ಏನಿಟ್ಟಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರಿಗೆ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸುದ್ದಿಯನ್ನು ಇಡೀ ಜಿಲ್ಲೆಗೆ ಬಿತ್ತರಿಸ್ತಾ ಇರ್ತಕ್ಕಂಥದ್ದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಂದು ಪ್ರಸ್ತಾವನೆಯನ್ನು ಇವತ್ತು ಈ ವೇದಿಕೆ ಮೇಲೆ ಇಡಲಿಕ್ಕೆ ಬಯಸ್ತೇನೆ.
ನಮ್ಮ ಮುಂದೆ ಇರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು. ಇನ್ನು ವಿಧಾನಸಭಾ ಚುನಾವಣೆಗೆ 3 ವರ್ಷ ಬಾಕಿ ಇದೆ. ನಿಖಿಲ್ ಕುಮಾರಸ್ವಾಮಿ ಬಂದಿರತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಅಲ್ಲ. ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನ ಇವತ್ತು ನಾನು ಕೈಗೆತ್ಕೊಂಡು ನಡೆಸಬೇಕಾಗಿದೆ. ಅತಿ ಹೆಚ್ಚು ಸದಸ್ಯರುಗಳು, ಅಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಜನತಾದಳ ಪಕ್ಷ ಬೇರು ಮಟ್ಟದಿಂದ ಇವತ್ತು ನಾವು ಈ ಪಕ್ಷವನ್ನ ಮತ್ತೆ ಕಟ್ಟಬೇಕಾಗ್ತದೆ. ಹಾಗಾಗಿ ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದೇನೆ. ನನ್ನ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತನ್ನ ನೀವು ಕೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಒಂದು ಸಣ್ಣ ಉತ್ತರವನ್ನ ಕೊಡ್ತೇನೆ. ಇವತ್ತು ಪಕ್ಷ ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ಯಾವ ರೀತಿ ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದೇವೆ, ಯಾವ ರೀತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ನೋಡಿದ್ದೀರಿ, ರಾಜ್ಯದ ಜನತೆಯನ್ನು ನೋಡಿದ್ದಾರೆ. ಇಲ್ಲಿ ಒಬ್ರು ಹೆಣ್ಮಗಳು ಬಂದ್ರು. ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕಿದ್ದನ್ನ ತಾವೆಲ್ಲರೂ ನೋಡಿದ್ದೀರಿ. ಆ ಹೆಣ್ಣುಮಗಳು ಹೇಳ್ದಂಥ ವಿಚಾರ ಏನು? ನನಗೆ ಇರಲಿಕ್ಕೆ ಮನೆ ಇಲ್ಲ, ನಾನು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇನೆ. ಬಾದಾಮಿ ನಗರ ಪ್ರದೇಶದಲ್ಲಿ ವಾರ್ಡ್ನಲ್ಲಿ, ಯಾವುದೋ ವಾರ್ಡ್ನಲ್ಲಿ ವಾಸವಾಗಿರ್ತಕ್ಕಂಥ ಹೆಣ್ಮಗಳು. ಆಕೆಯ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು. ಇದನ್ನು ಯಾಕೆ ನಾನು ಈ ವಿಚಾರ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ರಾಜ್ಯ ವ್ಯಾಪ್ತಿ ಒಂದು ಸುದ್ದಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾವೆಲ್ಲರೂ ನೋಡಿದ್ದೇವೆ. ಅದರಲ್ಲೂ ಒಂದು ಟಿವಿ ಮಾಧ್ಯಮ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಆ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಆಶ್ರಯ ಯೋಜನೆಯ ಅಡಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಮನೆಗಳು ಹತ್ತತ್ರ 2 ಲಕ್ಷ ಮನೆಗಳು ರದ್ದು ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಇತ್ತೀಚೆಗಾದಂಥ ಒಂದು ಬೆಳವಣಿಗೆ ರಾಜ್ಯ ವ್ಯಾಪ್ತಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಕಾಂಗ್ರೆಸ್ನ ತನ್ನ ಸ್ವಂತ ಪಕ್ಷದ ಶಾಸಕರೊಬ್ಬರು ವಸತಿ ಕೊಡಬೇಕು, ನನಗೆ ವಸತಿ ಬೇಕು ನಮ್ಮ ತಾಲೂಕಿನ ಜನತೆಗೆ ಅಂತಕ್ಕಂಥ ಮನವಿ ಪತ್ರ ಕೊಟ್ಟಾಗ ಇಲಾಖೆಯ ಮಂತ್ರಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಕ್ಕಿಲ್ಲ. ಆದರೆ ತನ್ನ ತಾಲೂಕಿನಲ್ಲಿ ಗೆದ್ದಿರ್ತಕ್ಕಂಥ ಪಂಚಾಯಿತಿ ಮೆಂಬರ್ಗಳು ಹೋಗಿ ಮಧ್ಯವರ್ತಿಗಳ ಮೂಲಕ ಹೋಗಿ ಕಮಿಷನ್ ಏಜೆಂಟ್ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ, ಆ ಇಲಾಖೆಯ ಮಂತ್ರಿಗೂ ಮತ್ತೆ ಜನರ ಮಧ್ಯೆ ಕಮಿಷನ್ ಏಜೆಂಟ್ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತನಾಡಿದಾಗ ಒಂದೊಂದು ಮನೆಗೆ 25,000 ಲಂಚ, 50,000 ಲಂಚ, 75,000 ಲಂಚ, 1 ಲಕ್ಷದವರೆಗೂ ಇವತ್ತು ಬಡಬಗ್ರು ಲಂಚ ಕೊಟ್ಟು ಆಶ್ರಯ ಮನೆಗಳಿಗೆ ಆಶ್ರಯನ ಪಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕುತ್ತೆ. ಅಬ್ಬಬ್ಬಾ ಅಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಏನ್ ಮಾಡ್ಬೋದು? ಆ ಹೆಣ್ಣುಮಗಳು ಕಣ್ಣನ್ನ ನೀರನ್ನ ಒರೆಸ್ತಕ್ಕಂಥದಕ್ಕೆ ತಾತ್ಕಾಲಿಕವಾಗಿ ಆರ್ಥಿಕವಾಗಿ ಒಂದಷ್ಟು ಸಹಾಯವನ್ನು ಮಾಡಬಹುದು. ಎಷ್ಟು ದಿನ ಆಕೆಗೆ ಆ ದುಡ್ಡು, ಆ ಜೀವನ ಕಟ್ಕಡ್ತಕ್ಕಂಥದಕ್ಕೆ ಬಳಕೆ ಆಗ್ತದೆ? ಎಷ್ಟು ದಿನ ಆ ದುಡ್ಡಿನ ಮೇಲೆ ಆ ಹೆಣ್ಣು ಮಗಳು ಜೀವನ ಮಾಡ್ತಾಳೆ? ಯೋಚನೆ ಮಾಡಬೇಕಲ್ವೇ ಇದು? ಈ ರೀತಿ ರಾಜ್ಯ ಸರ್ಕಾರದ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಭ್ರಷ್ಟಾಚಾರ, ಹಗರಣ, ವೈಫಲ್ಯತೆಗಳು, ದುರಾಡಳಿತ. 2 ವರ್ಷದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇದು ಮೊಟ್ಟ ಮೊದಲನೇ ಬಾರಿ ರಾಜ್ಯ ರಾಜಕಾರಣದಲ್ಲಿ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗುತ್ತೆ ಈ ಸರ್ಕಾರದ ಒಂದು ಆಡಳಿತ. ತುಂಬಾ ಜನ ಇವತ್ತು ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಇಲ್ಲಿ ಪಕ್ಕದಲ್ಲಿ ಏನು ಶಾಲೆ ಇದೆ, ಊಟದ ಸಮಯ, ಲಂಚ್ ಅವರ್ಸ್,
1 ಗಂಟೆ ಬಹುಶಃ ಅವ್ರಿಗೆ ಟೈಮ್ ಇತ್ತು ಅಂತಕ್ಕಂಥದ್ದನ್ನ ನಾನು ಅಂದ್ಕೊಳ್ತೇನೆ. ಅವರೆಲ್ಲರೂ ಇವತ್ತು ಬಂದು ಬಹಳ ಪ್ರೀತಿಯಿಂದ ನಮಗೆ ಹರಿಸಿ ಹೋಗಿದ್ದಾರೆ. ಇಂಥ ಮಕ್ಕಳುಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಡೀ ರಾಜ್ಯ ವ್ಯಾಪ್ತಿ ಪಂಚಾಯಿತಿ ಮಟ್ಟದಲ್ಲಿ ಉನ್ನತವಾದಂಥ ಶಿಕ್ಷಣದ ವ್ಯವಸ್ಥೆ, ಗುಣಮಟ್ಟ ಆಸ್ಪತ್ರೆಯ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಆಗಿತ್ತು. ಇದನ್ನು ಯಾಕೆ ನಾನಿಲ್ಲಿ ಪ್ರಸ್ತಾವನೆ ಮಾಡ್ಲಿಕ್ಕೆ ಬಯಸ್ತೇನೆ ಅಂದರೆ, ಇವತ್ತು ನಮಗೆ ಗೊತ್ತಿದೆ ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳು ತಮ್ಮ ಮಕ್ಕಳುಗಳು, ರೈತರ ಮಕ್ಕಳು, ಬಡವರ ಮಕ್ಕಳು, ದೀನದಲಿತರ ಮಕ್ಕಳು ಇವತ್ತು ಅಂಥ ಶಾಲೆಗಳಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಪ್ರತಿ ವರ್ಷ ನೀವು ಎಷ್ಟು ಫೀಸನ್ನು ಭರ್ತಿ ಮಾಡ್ತೀರಾ ಅಂತಕ್ಕಂಥ ನೋವು ನಮಗೂ ಕೂಡ ಅರ್ಥ ಆಗಿದೆ. ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.